ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ನಲ್ಲಿ ಗೇಮ್ ಥಿಯರಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿನ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ: ಸಾಲ್ವ್ ದ ಫಾಲೋವಿಂಗ್ ಗೇಮ್ ಆ್ಯಂಡ್ ಡಿಟರ್ಮೈನ್ ದ ಆಪ್ಟಿಮಲ್ ಸ್ಟ್ರಾಟಜೀಸ್ ಫಾರ್ ಬೋತ್ ದ ಪ್ಲೇಯರ್ಸ್. ಪ್ಲೇಯರ್ ಎ ಮತ್ತು ಪ್ಲೇಯರ್ ಬಿಗೆ 4 ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಸೊಲ್ಯೂಷನನ್ನು ಮಾಡಬೇಕು. ಈಗ ಕೊಟ್ಟಿರುವಂಥ ಕ್ವಶನ್ ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್, ಬಟ್ ಎಲ್ಲೂ ಕೂಡ ಕ್ವಶನಲ್ಲಿ ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಕೊಡಲಿಲ್ಲ. ಅದು ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ನೀವು ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನನ್ನು ಮಾಡಬೇಕು. ಸೊಲ್ಯೂಷನನ್ನು ಮಾಡಿದಾಗ 4 ನಂಬರ್ ಡಿಲೀಟ್ ಆಗದೇನೆ ಹಾಗೆ ಉಳಿಯುತ್ತೆ. ಅದೊಂದು ಥರದಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಡಿಲೀಟ್ ಆಗಲಿಲ್ಲ ಅಂತಂದರೆ 4 ನಂಬರ್ ಡಿಲೀಟ್ ಆಗಲ್ಲ. ಡಿಲೀಟ್ ಆಗದೇ ನೀವು ರೋ ವೈಸ್ ಡಿಲೀಟ್ ಮಾಡಿದ್ರು ಡಿಲೀಟ್ ಆಗಲ್ಲ, ಕಾಲಮ್ ವೈಸ್ ಡಿಲೀಟ್ ಮಾಡಿದ್ರು ಡಿಲೀಟ್ ಆಗಲ್ಲ. ಡಿಲೀಟ್ ಆಗದೇ ಹಾಗೆ ಉಳಿಯುತ್ತೆ. ಹಾಗೆ ಉಳಿದ್ರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಅಂತ. ಇನ್ನೊಂದು ಥರ ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ, ನೀವು ಕೊಟ್ಟಿರುವಂಥ ಕ್ವಶನನ್ನು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿದಾಗ ಮಿನಿಮ್ಯಾಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಈಕ್ವಲ್ ಇರಲ್ಲ. ಈಕ್ವಲ್ ಇಲ್ಲ ಅಂತಂದರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್. ನಾನಿಲ್ಲಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನೀವು ಮೇನ್ ಎಕ್ಸಾಮ್ನಲ್ಲಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ ಸೊಲ್ಯೂಷನಲ್ಲಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ನಲ್ಲಿ ಸೊಲ್ಯೂಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಡಾಮಿನೆನ್ಸಲ್ಲಿ ಮಾಡಿ 4 ನಂಬರ್ ಹಾಗೆ ಉಳಿಯುತ್ತೆ. ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಮಾಡಿದ್ರೆ ಆಯಿತು. ಐಡೆಂಟಿಫೈ ಮಾಡೋದು ಹೇಗೆ ಅಂತ ತಿಳಿಸೋದಕ್ಕೋಸ್ಕರ ನಾನು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ರೋ ಅಲ್ಲಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ, ರೋ ಮಿನಿಮಮ್ ಬರ್ಕೊಳ್ಬೇಕು. ಫಸ್ಟ್ ರೋ ಅಲ್ಲಿ ಮಿನಿಮಮ್ ವ್ಯಾಲ್ಯೂ 5. ನೆಕ್ಸ್ಟ್ ರೋ ಅಲ್ಲಿ ಮಿನಿಮಮ್ ಅಂದರೆ ಕಮ್ಮಿ ಇರೋದು 0. ನೆಕ್ಸ್ಟ್ ರೋ ಅಲ್ಲಿ ಕಮ್ಮಿ ಇರೋದು 0. ನೆಕ್ಸ್ಟ್ ರೋ ಅಲ್ಲಿ ಕಮ್ಮಿ ಇರೋದು 10. ಸೊ ಇವಿಷ್ಟರಲ್ಲಿ ಜಾಸ್ತಿ ಇರುವಂಥದ್ದು ಯಾವುದು? ಇವಿಷ್ಟರಲ್ಲಿ ಜಾಸ್ತಿ ಇರೋದು 10. ಇದಕ್ಕೆ ನಾವು ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತ ಅಂತೀವಿ. ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತಂದರೆ ನಾವಿಲ್ಲಿ ಮಿನಿಮಮ್ ವ್ಯಾಲ್ಯೂಸ್ ಬರ್ಕೊಂಡಿದ್ವಿ. ಈ ಮಿನಿಮಮ್ನಲ್ಲಿ ಮ್ಯಾಕ್ಸಿಮಮ್ ಯಾವುದು? 10. ಅದೇ ಥರನೇ ಕಾಲಮ್ ಮ್ಯಾಕ್ಸಿಮಮ್ ಬರ್ಕೊಳ್ಬೇಕು. ಫಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು, ಫಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು ಯಾವುದು? 55. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 60. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 25. ಲಾಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರುವಂಥದ್ದು 15. ಸೊ ಇದರಲ್ಲಿ ಕಮ್ಮಿ ಇರೋದು ಯಾವುದು? ನಾವಿಲ್ಲಿ ಮ್ಯಾಕ್ಸಿಮಮ್ ಇರೋದನ್ನು ಬರ್ಕೊಂಡಿದ್ದೀವಿ. ರೋ ಅಲ್ಲಿ ಯಾವುದಕ್ಕೆ ಮಾರ್ಕ್ ಮಾಡ್ಕೊಂಡ್ವಿ? ಯಾವುದು ಜಾಸ್ತಿ ಇದೆಯೋ ಅದಕ್ಕೆ ಮಾರ್ಕ್ ಮಾಡ್ಕೊಂಡ್ವಿ. ಕಾಲಮ್ನಲ್ಲಿ ಯಾವುದು ಕಮ್ಮಿ ಇದೆಯೋ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ವ್ಯಾಲ್ಯೂಗೆ ನಾವು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತ ಅಂತೀವಿ. ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತಂದರೆ ಮ್ಯಾಕ್ಸಿಮಮ್ ಇರೋದರಲ್ಲಿ ಮಿನಿಮಮ್ ಯಾವುದು? 15. ಇದು ಯಾವಾಗಲೂ ಈಕ್ವಲ್ ಇರಬೇಕು. ಈಕ್ವಲ್ ಇದ್ದರೆ ಅದು ಪ್ಯೂರ್ ಸ್ಟ್ರಾಟಜಿ ಪ್ರಾಬ್ಲಮ್. ಡೈರೆಕ್ಟಾಗಿ ನೀವು ಡಾಮಿನೆನ್ಸಲ್ಲಿ ಸೊಲ್ಯೂಷನ್ ಮಾಡಿದ್ರು ಎಲ್ಲ ರೋನು ಡಿಲೀಟ್ ಆಗಿ ಲಾಸ್ಟಿಗೆ ಯಾವುದೋ ಒಂದು ನಂಬರ್ ಉಳಿಯುತ್ತೆ. ಬಟ್ ಈಗ ಈಕ್ವಲ್ ಇಲ್ಲ ಅಂತಂದರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್. ಮಿಕ್ಸ್ಡ್ ಸ್ಟ್ರಾಟಜಿ ಕ್ವಶನ್ ಕೊಟ್ಟಾಗ ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ನಿಮಗೆ ಗೊತ್ತಾಯಿತು. ಮಿಕ್ಸ್ಡ್ ಸ್ಟ್ರಾಟಜಿ ಕೊಟ್ಟಾಗ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತಂದರೆ, ಡಾಮಿನೆನ್ಸಲ್ಲಿ ಸೊಲ್ಯೂಷನ್ ಮಾಡಬೇಕು. ಡಾಮಿನೆನ್ಸಲ್ಲಿ ಸೊಲ್ಯೂಷನ್ ಮಾಡೋದು ಹೇಗೆ? ನಾನಿಲ್ಲಿ ಕ್ವಶನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ರೋ ಟೋಟಲ್ ಮಾಡಬೇಕು. ಪ್ರತಿ ರೋ ಅನ್ನು ಟೋಟಲ್ ಮಾಡೋದು. 35 70 70 ಪ್ಲಸ್ 25 95 95 ಪ್ಲಸ್ 5 100. ಅದೇ ಥರನೇ ನಾನಿಲ್ಲಿ ಎಲ್ಲ ರೋನ ಟೋಟಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರೋ ಟೋಟಲ್ ಮಾಡಿದಾಗ 65 ಬರುತ್ತೆ. ನೆಕ್ಸ್ಟ್ 100 ಬರುತ್ತೆ. ಲಾಸ್ಟ್ ರೋ ಟೋಟಲ್ 140 ಬರುತ್ತೆ. ರೋ ಅನ್ನು ಟೋಟಲ್ ಮಾಡ್ಕೊಳ್ಬೇಕು. ದೆನ್ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಟೋಟಲಲ್ಲಿ ಲೀಸ್ಟ್ ಇರೋದು 65. ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ, ಆ ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ನಾನೀಗ 65 ಇರುವಂಥ ರೋ ತೊಗೊಂಡಿದ್ದೀನಿ. ಈ ಪರ್ಟಿಕ್ಯುಲರ್ ರೋ ಅನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಈ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್, ಈ ರೋ ಬಿಟ್ಟು ಒಟ್ಟು 3 ರೋ ಇದೆ, 3ರಲ್ಲಿ ಯಾವ್ದಾದ್ರು ಒಂದು ರೋನ ನಂಬರ್ಸ್ ಆದರೂ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದರೆ ಇದನ್ನು ನಾವು ಡಿಲೀಟ್ ಮಾಡ್ಬೋದು. ಜಾಸ್ತಿ ಇಲ್ಲ ಅಂತಂದರೆ ಡಿಲೀಟ್ ಮಾಡಲಿಕ್ಕಾಗಲ್ಲ. ಚೆಕ್ ಮಾಡೋಣ. 30ಕ್ಕಿಂತ 35 ಜಾಸ್ತಿ ಇದೆ, ಓಕೆ. 20ಕ್ಕಿಂತ 35 ಜಾಸ್ತಿ ಇದೆ. 15ಕ್ಕಿಂತ 25 ಜಾಸ್ತಿ ಇದೆ. 0ಗಿಂತ 5 ಜಾಸ್ತಿ ಇದೆ. ಸೊ ಈ ಪರ್ಟಿಕ್ಯುಲರ್ ರೋಗಿಂತ ಫಸ್ಟ್ ರೋನ ನಂಬರ್ಸ್ ಎಲ್ಲದೂ ಕೂಡ ಜಾಸ್ತಿ ಇದೆ. ಸೊ ಈ ರೋ ಅನ್ನು ಅಂದರೆ ಈ 65 ಟೋಟಲ್ ಇರುವಂಥ ರೋ ಅನ್ನು ಫಸ್ಟ್ ರೋ ಡಾಮಿನೇಟ್ ಮಾಡ್ತಾ ಇದೆ. ಸೊ ಇವಿಷ್ಟನ್ನು ಡಿಲೀಟ್ ಮಾಡ್ಬೋದು. ಒಂದು ವೇಳೆ ಫಸ್ಟ್ ರೋ ನಂಬರ್ಸ್ ಜಾಸ್ತಿ ಇರಲಿಲ್ಲ ಅಂತಂದರೆ ಥರ್ಡ್ ರೋ ನೋಡಬೇಕು. ಅದು ಜಾಸ್ತಿ ಇರಲಿಲ್ಲ ಅಂತಂದರೆ ಫೋರ್ತ್ ರೋ ನೋಡಬೇಕು. ಅದು ಜಾಸ್ತಿ ಇರಲಿಲ್ಲ ಅಂತಂದರೆ 65ಅನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೈಯೆಸ್ಟ್ ಇರೋ ವ್ಯಾಲ್ಯೂ ತೊಗೊಳ್ಬೇಕು. ಈಗ 65 ಆಯಿತು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 100. ಬಟ್ ಇಲ್ಲಿ 2 100 ಇದೆ. ನಾವು ಯಾವ 100 ಬೇಕಾದರೂ ತೊಗೊಳ್ಬೋದು. ನಾನು ಇಲ್ಲಿ ಫಸ್ಟ್ ಇರೋವಂಥ 100ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಪರ್ಟಿಕ್ಯುಲರ್ ರೋನ ಡಿಲೀಟ್ ಮಾಡಬೇಕಾದ್ರೆ ಈ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 35ಕ್ಕಿಂತ 40 ಜಾಸ್ತಿ, 35ಕ್ಕಿಂತ 50 ಜಾಸ್ತಿ, ಬಟ್ 25ಕ್ಕಿಂತ 0 ಕಮ್ಮಿ. ಸೊ ಇದ್ರ ಜೊತೆ ಕಂಪೇರ್
ಕಂಪೇರ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ರೋ ಜೊತೆ ಕಂಪೇರ್ ಮಾಡಿ ನೋಡೋಣ. 35 55 ಜಾಸ್ತಿ ಇದೆ, 35ಕ್ಕಿಂತ 60 ಜಾಸ್ತಿ, 25ಕ್ಕಿಂತ 10 ಕಮ್ಮಿ. ಸೊ ಈ ರೋನು ಡಿಲೀಟ್ ಆಗಲ್ಲ. ಸೆಕೆಂಡ್ ರೋ 100 ಇರುವಂಥ ಟೋಟಲನ್ನು ಕನ್ಸಿಡರ್ ಮಾಡಿದಾಗ 2 ರೋನ ನಂಬರ್ಸ್ ಕಮ್ಮಿ ಇದೆ. ನೆಕ್ಸ್ಟ್ 100 ನೋಡೋಣ. ಇದನ್ನು ಡಿಲೀಟ್ ಮಾಡಲಿಕ್ಕಾಗತ್ತಾ ಚೆಕ್ ಮಾಡಿ ನೋಡೋಣ. 40ಗಿಂತ 35 ಕಮ್ಮಿ, ಕಂಪೇರ್ ಮಾಡಿದಾಗ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ರೋ ಜೊತೆ ಕಂಪೇರ್ ಮಾಡಿ ನೋಡೋಣ. 40 55 ಜಾಸ್ತಿ, 50ಗಿಂತ 60 ಜಾಸ್ತಿ, 0ಗಿಂತ 10 ಜಾಸ್ತಿ, 10ಗಿಂತ 15 ಜಾಸ್ತಿ. ಸೊ ಥರ್ಡ್ ರೋ ಅನ್ನು ಕೂಡ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 140. ಇದನ್ನು ಲಾಸ್ಟ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ರೋ ಅಲ್ಲಿರುವಂಥ ನಂಬರ್ಸ್ ಡಿಲೀಟ್ ಮಾಡಬೇಕಾದ್ರೆ ಆ ರೋನ ನಂಬರ್ಸ್ಗಿಂತ ಯಾವುದು ಉಳಿದಿರುತ್ತೋ ಆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. ಡಿಲೀಟ್ ಆಗಿದ್ದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. 55ಗಿಂತ 35 ಕಮ್ಮಿ, ಸೊ ಡಿಲೀಟ್ ಮಾಡಲಿಕ್ಕಾಗಲ್ಲ. ಸೊ 2 ರೋ ಡಿಲೀಟ್ ಆಗದೆ ಹಾಗೆ ಉಳಿತು. ಆ 2 ರೋ ಯಾವುದು ಅದನ್ನು ನಾನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. ಡಿಲೀಟ್ ಆಗದೆ ಉಳಿದಿದ್ದು 35, ಫಸ್ಟ್ ರೋ ಉಳಿದಿದೆ 35 35, 25 5, ನೆಕ್ಸ್ಟ್ 55 60, 10 15. ಸೊ ಯಾವ್ದು ಡಿಲೀಟ್ ಆಗದಿಲ್ಲೋ ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಕಾಲಮ್ ವೈಸ್ ಡಿಲೀಟ್ ಮಾಡಬೇಕು, ಕಾಲಮ್ ಟೋಟಲ್ ಮಾಡಬೇಕು. ಫಸ್ಟ್ ಕಾಲಮ್ನ ಟೋಟಲ್ 90 ಬರುತ್ತೆ, ನೆಕ್ಸ್ಟ್ ಕಾಲಮ್ನ ಟೋಟಲ್ 95, ನೆಕ್ಸ್ಟ್ 35, ನೆಕ್ಸ್ಟ್ 20. ರೋ ಡಿಲೀಟ್ ಮಾಡಬೇಕಾದ್ರೆ ಲೀಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಹೈಯೆಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಕಾಲಮ್ ಡಿಲೀಟ್ ಮಾಡೋದಕ್ಕೆ ಪ್ರೊಸೀಜರ್ ಏನು? ಕಾಲಮ್ ಡಿಲೀಟ್ ಮಾಡಬೇಕು ಅಂತಂದರೆ ಆ ಕಾಲಮ್ ನೋಡಿ, ಈಗ ಫಸ್ಟ್ 95 ಹೈಯೆಸ್ಟ್ ಇದೆ. ಈ ಕಾಲಮ್ ನಂಬರ್ಸ್ಗಿಂತ ಬೇರೆ ಯಾವುದಾದ್ರೂ ಕಾಲಮ್ನ ನಂಬರ್ಸ್ ಕಮ್ಮಿ ಇದ್ದರೆ ಮಾತ್ರ ಡಿಲೀಟ್ ಮಾಡಲಿಕ್ಕೆ ಆಗುತ್ತೆ. ಈ ಕಾಲಮ್ ಬಿಟ್ಟು 95ಗಿಂತ 95 ಈ ಟೋಟಲ್ ಇರುವಂಥದ್ದು ಸೆಕೆಂಡ್ ಕಾಲಮ್ ಬಿಟ್ಟರೆ ಫಸ್ಟ್, ಥರ್ಡ್, ಫೋರ್ತ್ 4 ಕಾಲಮ್ ಇದೆ. 4 ಕಾಲಮ್ನಲ್ಲಿ ಯಾವುದಾದ್ರು ಒಂದು ಕಾಲಮ್ನ ನಂಬರ್ಸ್ ಆದರೂ ಕಮ್ಮಿ ಇರಬೇಕು. ಕಮ್ಮಿ ಇದ್ದರೆ ಮಾತ್ರ ಇದನ್ನು ಡಿಲೀಟ್ ಮಾಡಲಿಕ್ಕಾಗತ್ತೆ. ಚೆಕ್ ಮಾಡೋಣ. 35ಗಿಂತ 25 ಕಮ್ಮಿ, 60ಗಿಂತ 10 ಕಮ್ಮಿ. ಸೊ ಇದನ್ನು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 90, 35ಗಿಂತ 25 ಕಮ್ಮಿ, 55ಗಿಂತ 10 ಕಮ್ಮಿ. ಇದನ್ನು ಡಿಲೀಟ್ ಮಾಡ್ಬೋದು. ಕಾಲಮ್ ಡಿಲೀಟ್ ಮಾಡಬೇಕು ಅಂದರೂ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 35, 25ಗಿಂತ 5 ಕಮ್ಮಿ, 10ಗಿಂತ 15 ಜಾಸ್ತಿ. ಸೊ ಇದನ್ನು ಡಿಲೀಟ್ ಮಾಡಲಿಕ್ಕಾಗಲ್ಲ, ಏನಕ್ಕೆ ಅಂದರೆ ಜಾಸ್ತಿ ಇದೆ. ಲಾಸ್ಟ್ 20 ಅನ್ನು ನೋಡೋಣ. 5ಗಿಂತ 25 ಜಾಸ್ತಿ ಇದೆ, ಡಿಲೀಟ್ ಮಾಡಲಿಕ್ಕಾಗಲ್ಲ. ಸೊ ಈಗ ಅಗೈನ್ ರೋ ಡಿಲೀಟ್ ಮಾಡಬೇಕು, ಉಳಿದಿರುವಂಥ ನಂಬರ್ ಬರ್ಕೊಳ್ಬೇಕು. ಯಾವ ನಂಬರ್ ಉಳಿದಿದೆ? 25 ಉಳಿದಿದೆ, 5 ಉಳಿದಿದೆ, 25 5, 10 15. ಉಳಿದಿರೋಂಥ ನಂಬರ್ ಬರ್ಕೊಂಡಿದ್ದೀನಿ. ಅಗೈನ್ ರೋ ಡಿಲೀಟ್ ಮಾಡಬೇಕು. ಟೋಟಲ್ ಮಾಡೋಣ. 25 + 5 30, 10 + 15 25. ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು? ಲೀಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ರೋ ಡಿಲೀಟ್ ಮಾಡಬೇಕಾದ್ರೆ ರೂಲ್ಸ್ ಏನು ಅಂತಂದರೆ ಆ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 10ಗಿಂತ 25 ಜಾಸ್ತಿ, ಬಟ್ 15ಗಿಂತ 5 ಕಮ್ಮಿ. ಸೊ ಇದನ್ನು ಡಿಲೀಟ್ ಮಾಡಲಿಕ್ಕಾಗಲ್ಲ. 30 ಇರೋದನ್ನು ಕನ್ಸಿಡರ್ ಮಾಡೋಣ. 25ಗಿಂತ 10 ಕಮ್ಮಿ ಇದೆ, ಸೊ ಅದನ್ನು ಡಿಲೀಟ್ ಮಾಡಲಿಕ್ಕಾಗಲ್ಲ. ಸೊ ಈ 4 ನಂಬರು ರೋ ವೈಸು ಡಿಲೀಟ್ ಆಗಲಿಲ್ಲ, ಕಾಲಮ್ ವೈಸು ಡಿಲೀಟ್ ಆಗಲಿಲ್ಲ. ನಾನು ಹಾಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಅಂತಂದರೆ 4 ನಂಬರ್ಗಳು ಡಿಲೀಟ್ ಆಗದೇ ಹಾಗೆ ಉಳಿಯುತ್ತೆ. ಸೊ ಡಿಲೀಟ್ ಆಗದೆ 4 ನಂಬರ್ ಹಾಗೆ ಉಳಿದಿದೆ. ಆ 4 ನಂಬರ್ ಯಾವ್ದು? 25 5 10 15. 4 ನಂಬರ್ ಹಾಗೆ ಉಳಿದಿದೆ. ಸೊ ಈಗ ನಾವು ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತಂದರೆ 3 ಫಾರ್ಮುಲಾ ಇದೆ. ಎಕ್ಸಿಗೆ ಒಂದು ಫಾರ್ಮುಲಾ, ವೈಗೆ ಒಂದು ಫಾರ್ಮುಲಾ, ವ್ಯಾಲ್ಯೂ ಆಫ್ ದ ಗೇಮಿಗೆ ಒಂದು ಫಾರ್ಮುಲಾ. ಆ ಫಾರ್ಮುಲಾ ವೈಸ್ ಹೇಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ವಿತೌಟ್ ಫಾರ್ಮುಲಾ ಇಲ್ಲದೇನೂ ಕೂಡ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ಫಸ್ಟ್ ತಿಳಿಸ್ತೀನಿ. ಆಡ್ ಮೆಂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆಡ್ ಮೆಂಟ್ಸ್ ಅಂತಂದರೆ ಫಸ್ಟು ರೋ ವೈಸ್ ನೋಡೋಣ. ರೋ ವೈಸಲ್ಲಿ ಇರೋಂಥ ಫಸ್ಟ್ ರೋನ ನಂಬರ್ಸ್ ಯಾವುದು? 25 5. 25 5ನ ಡಿಫ್ರೆನ್ಸ್ ಏನು? 25ರಲ್ಲಿ 5 ಕಳೆದ್ರೆ ಡಿಫ್ರೆನ್ಸ್ ನೋಡಬೇಕು ಅಂತಂದರೆ ಜಾಸ್ತಿ ಇರೋ ವ್ಯಾಲ್ಯೂಯಿಂದ ಕಮ್ಮಿ ಇರೋ ವ್ಯಾಲ್ಯೂನ ಕಳೆಯೋದು. 25ರಲ್ಲಿ 5 ಕಳೆದ್ರೆ 20 ಬರುತ್ತೆ. ಡಿಫ್ರೆನ್ಸನ್ನು ಅಪೋಸಿಟ್ ರೋಗೆ ಬರೀಬೇಕು. ಫಸ್ಟ್ ರೋನ ಡಿಫ್ರೆನ್ಸನ್ನು ಸೆಕೆಂಡ್ ರೋಗೆ, ಸೆಕೆಂಡ್ ರೋನ ಡಿಫ್ರೆನ್ಸನ್ನು ಫಸ್ಟ್ ರೋಗೆ ಬರೀಬೇಕು. 25ರಲ್ಲಿ 5 ಕಳೆದ್ರೆ 20, 10 15ರ ಡಿಫ್ರೆನ್ಸ್ 15ರಲ್ಲಿ 10 ಕಳೆದ್ರೆ 5. ಸೊ ಇದು ರೋ ಆಡ್ಮೆಂಟ್ಸ್ ಆಯಿತು. ಎಕ್ಸಿಗೆ ಬೇಸಾಗಿ ರೋ ಆಡ್ಮೆಂಟ್ಸ್ ತೊಗೊಳ್ಬೇಕು, ವೈಗೆ ಬೇಸಾಗಿ ಕಾಲಮ್ ಆಡ್ಮೆಂಟ್ಸ್ ತೊಗೊಳ್ಬೇಕು. ಈ 5 ಹೇಗೆ ಬಂತು? 15ರಲ್ಲಿ 10 ಕಳೆದ್ರೆ 5. 20 ಹೇಗೆ ಬಂತು? 25ರಲ್ಲಿ 5 ಕಳೆದ್ರೆ 20. ಅದೇ ಥರನೇ ಕಾಲಮ್ ಆಡ್ಮೆಂಟ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 25ರಲ್ಲಿ 10 ಕಳೆದ್ರೆ 15 ಬರುತ್ತೆ. ಅಪೋಸಿಟ್ ಫಸ್ಟ್ ಕಾಲಮಿನ ಡಿಫ್ರೆನ್ಸನ್ನು ಸೆಕೆಂಡ್ ಕಾಲಮಿಗೆ ಬರೀಬೇಕು, ಸೆಕೆಂಡ್ ಕಾಲಮಿನ ಡಿಫ್ರೆನ್ಸನ್ನು ಫಸ್ಟ್ ಕಾಲಮಿಗೆ ಬರೀಬೇಕು. 25ರಲ್ಲಿ 10 ಕಳೆದ್ರೆ 15 ಬರುತ್ತೆ,
15ರಲ್ಲಿ 5 ಕಳೆದ್ರೆ 10 ಬರುತ್ತೆ. ಇದು ಕಾಲಮ್ ಆಡ್ಮೆಂಟ್ಸ್. ನಾವು ವೈ ಫೈಂಡ್ ಔಟ್ ಮಾಡಬೇಕಾದ್ರೆ ಕಾಲಮ್ ಆಡ್ಮೆಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ಈಗ ಆಡ್ಮೆಂಟ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನೋಡಿ, ಯೂಶ್ವಲಿ ಈ ಫಾರ್ಮುಲಾ ನಾವು ಫಾಲೋ ಮಾಡಬೇಕು. ಎಕ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಷ್ಟು ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ವೈ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ವ್ಯಾಲ್ಯೂ ಆಫ್ ದ ಗೇಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಇಷ್ಟು ಫಾರ್ಮುಲಾ ಕಲಿಯೋ ಬದಲು ತುಂಬಾ ಈಸಿ ಹೇಗೆ ಅಂತಂದರೆ ಆಡ್ಮೆಂಟ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋವಂಥದ್ದು. ಆಡ್ಮೆಂಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಎಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇಷ್ಟು ಫಾರ್ಮುಲಾದ ಬದಲು ಈಸಿಯಾಗಿ ಎಕ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ನಾನಿಲ್ಲಿ ರೋ ಆಡ್ಮೆಂಟ್ಸ್ ಬರ್ಕೊಂಡಿದ್ದೀನಿ ನೋಡಿ. ರೋ ಆಡ್ಮೆಂಟ್ಸಲ್ಲಿರುವಂಥ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ? 5 ಇದೆ, ಡಿವೈಡೆಡ್ ಬೈ 5 + 20. ರೋ ಆಡ್ಮೆಂಟ್ಸಿನ ಟೋಟಲ್ ಎಷ್ಟಿದೆ? 5 + 20 ಮಾಡಿದಾಗ ಎಷ್ಟು ಬರುತ್ತೆ? 25 ಬರುತ್ತೆ. ಅಲ್ಲಿಗೆ 5 ಡಿವೈಡೆಡ್ ಬೈ 25. ಇದನ್ನು ಸಿಂಪ್ಲಿಫೈ ಬೇಕಾದ್ರೆ ಕ್ಯಾಲ್ಸಿಯಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ 5 1 5 5 ಮಾಡಿ 1/5 ಹಾಗೆ ಬೇಕಾದರೂ ಬರಿಬೋದು. 5 ಡಿವೈಡೆಡ್ ಬೈ 25 ಮಾಡಿದಾಗ 0.2 ಬರುತ್ತೆ. ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆಯಿತು. ಇಲ್ಲ ಅಂತಂದರೆ ನೀವು ಫಾರ್ಮುಲಾ ವೈಸ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಅದು ಹೇಳಿರ್ತೀನಿ. ಫಾರ್ಮುಲಾ ವೈಸ್ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ಈ ಥರ 4 A1 A2 B1 B2 ಅಂತ ಬರ್ಕೊಳ್ಬೇಕು. A1 B1 ಸೆಲ್ ಇದು, A1 B2 ಸೆಲ್ ಇದು, A2 B1 ಸೆಲ್ ಇದು, A2 B2 ಸೆಲ್ ಇದು. ಎಕ್ಸಿಗೆ ಫಾರ್ಮುಲಾ ಏನು? ಎಕ್ಸಿಗೆ ಫಾರ್ಮುಲಾ A2 B2 ಮೈನಸ್ A2 B1 ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಥರ A1 B1 A2 B2 A1 B1 ಪ್ಲಸ್ A2 B2 A1 B2 A2 B1 ಸಿಂಬಲ್ ಇರೋದು ಮೈನಸ್. ಎಕ್ಸಿಗೆ ಫೈಂಡ್ ಔಟ್ ಮಾಡಬೇಕಾದ್ರೆ A2 B2 ಸೆಲ್ಲಲ್ಲಿರುವಂಥ ನಂಬರ್ A2 ನೋಡಿ. ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ರೈಟ್ ಟು ಲೆಫ್ಟ್ ನೋಡಬೇಕು. A2 B2 ಸೆಲ್ಲಲ್ಲಿರೋ ನಂಬರ್ ಎಷ್ಟು? 15 ಮೈನಸ್ A2 B1 ಸೆಲ್ಲಲ್ಲಿರೋ ನಂಬರ್ 10. 15 ಮೈನಸ್ 10 ಮಾಡಿದಾಗ 5 ಬರುತ್ತೆ. ದೆನ್ A1 B1 ಪ್ಲಸ್ A2 B2 A1 B1 ಪ್ಲಸ್ A2 B2 25 ಪ್ಲಸ್ 15 ಮಾಡಿದಾಗ A1 B1 25 ಪ್ಲಸ್ A2 B2 15 25 ಪ್ಲಸ್ 15 ಮಾಡಿದಾಗ 40 ಬರುತ್ತೆ. ದೆನ್ ಮೈನಸ್ ಇದೆ ಸಿಂಬಲ್, ಮೈನಸ್ ಬರ್ಕೊಂಡಿದ್ದೀನಿ. A1 B2 5 A2 B1 10 5 ಪ್ಲಸ್ 10 25 40ಯಲ್ಲಿ 25 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 40ಯಲ್ಲಿ 25 ಲೆಸ್ ಮಾಡಿದ್ರೆ 25 ಬರುತ್ತೆ. 15 ಮೈನಸ್ 10 5 ಡಿವೈಡೆಡ್ ಬೈ 25 0.2. ಇಷ್ಟು ಫಾರ್ಮುಲಾ ಕಲ್ತು ಮಾಡೋದಕ್ಕಿಂತ ಡೈರೆಕ್ಟಾಗಿ ಈಸಿಯಾಗಿ ಆಡ್ಮೆಂಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ದೆನ್ ವೈ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ಅಂತಂದರೆ ಕಾಲಮ್ ಆಡ್ಮೆಂಟ್ಸ್ ನೋಡಬೇಕು. ಕಾಲಮ್ ಆಡ್ಮೆಂಟ್ಸ್ನಲ್ಲಿರುವಂಥ ಫಸ್ಟ್ ವ್ಯಾಲ್ಯೂ ಎಷ್ಟು? ಇಲ್ಲಿ 5 ಹೇಗೆ ಬಂತು? ಫಸ್ಟ್ ನಂಬರ್ ಇದ್ದಿದ್ದು 5, ಸೊ 5 ಬರ್ಕೊಂಡ್ವಿ. ಕಾಲಮಲ್ಲಿ ಅದೇ ಥರನೇ ಫಸ್ಟ್ ಇರೋದು 10 ಡಿವೈಡೆಡ್ ಬೈ 10 ಪ್ಲಸ್ 15 10 ಡಿವೈಡೆಡ್ ಬೈ 10 ಪ್ಲಸ್ 15 ಮಾಡಿದಾಗ 10 ಡಿವೈಡೆಡ್ ಬೈ 25 ಬರುತ್ತೆ. ಸೊ ಆನ್ಸರ್ 10 ಡಿವೈಡೆಡ್ ಬೈ 25 0.4 ಆನ್ಸರ್ ಬಂದಿದೆ. ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ 0.4. ಎಕ್ಸ್ ಫೈಂಡ್ ಔಟ್ ಮಾಡಿ ಆಯಿತು, ವೈ ಫೈಂಡ್ ಔಟ್ ಮಾಡಿ ಆಯಿತು. ನೀವು ಫಾರ್ಮುಲಾ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತಂದರೆ ಇಲ್ಲಿ ಫಾರ್ಮುಲಾ ವೈಸ್ ಬರ್ತಿದ್ದೀನಿ. A2 B2 ಅಂತಂದರೆ A2 B2 ಸೆಲ್ನಲ್ಲಿರುವಂಥ ನಂಬರ್ 15 ಮೈನಸ್ A1 B2 ಸೆಲ್ಲಲ್ಲಿರುವಂಥ ನಂಬರ್ 5. 15ರಲ್ಲಿ 5 ಕಳೆದ 10 ಡಿವೈಡೆಡ್ ಬೈಗೆ ಆಲ್ರೆಡಿ ಮಾಡ್ಕೊಂಡಿದ್ದು ಏನು ನಂಬರ್ ಇರುತ್ತೋ ಅದನ್ನೇ ಬರ್ಕೊಳ್ಳೋದು. ಎಗೇನ್ ಹೊಸದಾಗಿ ಬರ್ಕೊಂಡು ಸೊಲ್ಯೂಷನ್ ಮಾಡಬೇಕು ಅಂತಿಲ್ಲ, ಯಾಕೆಂದರೆ ಎಕ್ಸ್ ಮತ್ತು ವೈಯಲ್ಲಿರುವಂಥ ಫಾರ್ಮುಲಾ ಸೇಮ್. 10 ಡಿವೈಡೆಡ್ ಬೈ 25 ಮಾಡಿದಾಗ 0.4 ಬರುತ್ತೆ. ಅದೇ ಥರ ವ್ಯಾಲ್ಯೂ ಆಫ್ ದ ಗೇಮನ್ನು ಫೈಂಡ್ ಔಟ್ ಮಾಡೋದಕ್ಕೂ ಈ ಫಾರ್ಮುಲಾ ನಾನು ರೆಕಮೆಂಡ್ ಮಾಡುವಂಥದ್ದು. ಫಾರ್ಮುಲಾಕ್ಕಿಂತ ಈಸಿ ಆಡ್ಮೆಂಟ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡು ಸೊಲ್ಯೂಷನ್ ಮಾಡುವಂಥದ್ದು. ನೋಡಿ, ವ್ಯಾಲ್ಯೂ ಆಫ್ ದ ಗೇಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿರೋ ನಂಬರನ್ನು ಆಡ್ಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಯಾವ್ಯಾವ ನಂಬರ್ ಇದೆ? 5 ಮಲ್ಟಿಪ್ಲೈ ಮಾಡಬೇಕು, 15 20 ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 5 ಫಸ್ಟ್ ವ್ಯಾಲ್ಯೂವನ್ನು ಫಸ್ಟ್ ಆಡ್ಮೆಂಟ್ಸ್ ಜೊತೆಗೆ, ಸೆಕೆಂಡ್ ವ್ಯಾಲ್ಯೂವನ್ನು ಸೆಕೆಂಡ್ ಆಡ್ಮೆಂಟ್ಸ್ ಜೊತೆಗೆ, ಪ್ಲಸ್ 15 ಇಂಟು 20 ಡಿವೈಡೆಡ್ ಬೈ ಆಡ್ಮೆಂಟ್ಸಿನ ಟೋಟಲ್ ಎಷ್ಟು? 25. ಸೊ ಅಲ್ಲಿಗೆ 5 5 25 ಪ್ಲಸ್ 20 15 300 ಡಿವೈಡೆಡ್ ಬೈ 25 ಅಂತಂದರೆ 325 ಡಿವೈಡೆಡ್ ಬೈ 25 ಆನ್ಸರ್ 13 ಬರುತ್ತೆ. ಸೊ ಇದನ್ನು ನೀವು ಫಾರ್ಮುಲಾ ವೈಸ್ ಮಾಡಿದರೂ ಕೂಡ ಆನ್ಸರ್ 13 ಬರುತ್ತೆ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ನೋಡಿ, ಆಡ್ಮೆಂಟ್ಸಲ್ಲಿ ನೀವು ಸೊಲ್ಯೂಷನನ್ನು 4 ಥರದಲ್ಲಿ ಮಾಡ್ಬೋದು. 4 ಥರದಲ್ಲಿ ಮಾಡಿದರೂ ಕೂಡ ಒಂದೇ ಆನ್ಸರ್ ಬರುತ್ತೆ. ಈಗ ನಾನು ಹೇಳಿದ್ದು 5 ಇಂಟು 5 25 15 ಇಂಟು 20 300 ಡಿವೈಡೆಡ್ ಬೈ ಆಡ್ಮೆಂಟ್ಸಿನ ಟೋಟಲ್. ಇವೆರಡು ನಂಬರ್ ತೊಗೊಳ್ಳೋ ಬದಲು ಈ ಫಸ್ಟ್ ಇರೋಂಥ 2 ನಂಬರ್ ತೊಗೊಂಡ್ರು ಸೇಮ್ ಆನ್ಸರ್ ಬರುತ್ತೆ. 25 ಇಂಟು 5 10 ಇಂಟು 20 ಡಿವೈಡೆಡ್ ಬೈ 5 ಪ್ಲಸ್ 20
ಸೇಮ್ 13 ಬರುತ್ತೆ. ಇಲ್ಲ ಈ ಆಡ್ಮೆಂಟ್ಸ್ ತಗೊಳ್ಳಲ್ಲ, ನೀವು ಈ ಕಾಲಮ್ ಆಡ್ಮೆಂಟ್ಸ್ ತಗೊಳ್ತೀರಾ ಅಂತಂದ್ರೂ ಸೇಮ್ ಆನ್ಸರ್ ಬರುತ್ತೆ. ಆವಾಗ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದರೆ 25 × 10. ಜಸ್ಟ್ ಈ ಫಸ್ಟ್ 2 ನಂಬರನ್ನು ಈ ನಂಬರ್ ಜೊತೆ ಗುಣಿಸೋದು, ಇಲ್ಲ ಅಂದರೆ ಸೆಕೆಂಡ್ ನಂಬರನ್ನು ಈ ನಂಬರ್ ಜೊತೆ ಗುಣಿಸೋದು. 4 ಥರದಲ್ಲಿ ಮಾಡ್ಬೋದು. 4 ಮೆಥಡಲ್ಲಿ ಮಾಡಿದ್ರು 13 ಬರುತ್ತೆ. ಫಸ್ಟು 5, 5, 15, 20 ಮಲ್ಟಿಪ್ಲೈ ಮಾಡೋದು ಡಿವೈಡೆಡ್ ಬೈ 25. ಇಲ್ಲ 25, 5, 10, 20 ಮಲ್ಟಿಪ್ಲೈ ಮಾಡೋದು ಡಿವೈಡೆಡ್ ಬೈ 25. 25 ಹೇಗೆ 5 + 20, 25. ಇದು 2 ಥರ. ಇಲ್ಲ ನೀವು ಕಾಲಮ್ ಆಡ್ಮೆಂಟ್ಸ್ ಕನ್ಸಿಡರ್ ಮಾಡ್ತೀರಾ ಅಂತಂದರೆ 25 × 10, 5 × 15 ಡಿವೈಡೆಡ್ ಬೈ 10 + 15. ಇಲ್ಲ 10 × 10, 15 × 15 ಡಿವೈಡೆಡ್ ಬೈ 10 + 15. 4ರಲ್ಲಿ ಮಾಡಿದ್ರು ಆನ್ಸರ್ 13 ಬರುತ್ತೆ. ಸೊ ಇಲ್ಲಿಗೆ ವ್ಯಾಲ್ಯೂ ಆಫ್ ದ ಗೇಮ್ ಮುಗೀತು. ಬಟ್ ಇನ್ನೂ ಸೊಲ್ಯೂಷನ್ ಮುಗ್ದಿಲ್ಲ. ಆಪ್ಟಿಮಮ್ ಸ್ಟ್ರಾಟಜಿಯನ್ನು ನೀವು ಬರಿಬೇಕಾಗತ್ತೆ. ಆಪ್ಟಿಮಮ್ ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ, ಇಬ್ಬರು ಪ್ಲೇಯರ್ಸ್ ಇದ್ದಾರೆ, ಎ ಮತ್ತು ಬಿ. ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ, ಎಗೆ ಎಕ್ಸ್ ವ್ಯಾಲ್ಯೂ ಏನು ಬಂದಿರುತ್ತೋ ಆ ವ್ಯಾಲ್ಯೂ ಬರೀಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 0.2 ಇದೆ. ಈ 0.8 ಹೇಗೆ ಬಂತು ಅಂತಂದರೆ, ಏನು ಆನ್ಸರ್ ಬಂದಿರುತ್ತೋ ಎಕ್ಸ್ ವ್ಯಾಲ್ಯೂ ಅದನ್ನು 1ಇಂದ ಲೆಸ್ ಮಾಡಬೇಕು. 1ಇಂದ 0.2 ಲೆಸ್ ಮಾಡಲಿಕ್ಕೂ 0.8 ಬರುತ್ತೆ. ಯಾವಾಗಲೂ ಆಪ್ಟಿಮಲ್ ಸ್ಟ್ರಾಟಜಿ ಮಿಕ್ಸ್ಡ್ ಸ್ಟ್ರಾಟಜಿಯಲ್ಲಿ ಟೋಟಲ್ ಮಾಡಿದಾಗ 1 ಬರಬೇಕು. 0.2, 0.8 ಆನ್ಸರ್ 1 ಬರಬೇಕು. 0.8 ಹೇಗೆ ಬಂತು? 1 - 0.2. ಬಿಗೆ ಫೈಂಡ್ ಔಟ್ ಮಾಡಿದ್ದು ಹೇಗೆ? ವೈ ಆನ್ಸರ್ ಏನು ಬಂದಿದೆ? 0.4. ರಿಮೈನಿಂಗ್ ಪೋರ್ಷನ್ ಎಷ್ಟು? 0.4 ಅಂತಂದರೆ 0.6. ವೈಗೆ ಆನ್ಸರ್ 0.4, 0.6. ಸೊ ಈ ಥರದಲ್ಲಿ ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಮಾಡಬೇಕು. ನೀವು ಫಾರ್ಮುಲಾ ವೈಸ್ ಆದರೂ ಮಾಡಿ, ಇಲ್ಲ ಆಡ್ಮೆಂಟ್ಸನ್ನು ಯೂಸ್ ಮಾಡ್ಕೊಂಡು ಬೇಕಾದರೂ ಮಾಡಿ. ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ನನಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಆಡ್ಮೆಂಟ್ಸ್ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಮಾಡೋದು ಈಸಿ ಅಂತ ಅನಿಸ್ತು. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.